ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಇದು ನಿಜ, ಇದು ಅಫಿಷಿಯಲಿ ಯಶ್ ಅವರಿಂದಲೇ ಬಂದಿರುವಂಥ ಕನ್ಫರ್ಮೇಷನ್. ಯಾಕಪ್ಪ ಇದು ಪದೇ ಪದೇ ಪೋಸ್ಟ್ಪೋನ್ ಆಗ್ತಿದೆ ಅಂತ? ಯಾಕಂದರೆ ಆರಂಭದಲ್ಲೂ ಕೂಡ ಟಾಕ್ಸಿಕ್ ಸಾಕಷ್ಟು ಸುದ್ದಿಲಿತ್ತು. ಟಾಕ್ಸಿಕ್ ಜೊತೆಗೆ ನಾವು ಇವತ್ತು ಮಾತನಾಡಬೇಕು KVN ಬಗ್ಗೆ. ಈ KVN ಪ್ರೊಡಕ್ಷನ್ಗೆ ನಿಜಕ್ಕೂ ಏನಾಗಿದೆ ಅಂತ ಗೊತ್ತಿಲ್ಲ. ಸರಿಯಾಗಿ ಒಂದು ಸಿನಿಮಾ ಕೂಡ ಅವ್ರದ್ದು ರಿಲೀಸ್ ಆಗ್ತಾ ಇಲ್ಲ. ಫಸ್ಟ್ ನಾವು ಟಾಕ್ಸಿಕ್ ವಿಚಾರಕ್ಕೆ ಬರೋಣ. ಅದಾದಮೇಲೆ ಅವರ ಬೇರೆ ಸಿನಿಮಾಗಳು ಯಾವ್ದು ಹೋಲ್ಡ್ ಆಗಿದೆ ಅದರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ. ಯಾಕೆ ಯಶ್ ಇದರ ಬಗ್ಗೆ ಅಫಿಷಿಯಲಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಟ್ವಿಟರಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮಾರ್ಚ್ 19ಕ್ಕೆ ದುರಂಧರ್ 2 ಜೊತೆಗೆ ಟಾಕ್ಸಿಕ್ ಕೂಡ ಬರಬೇಕಾಗಿತ್ತು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಮೊನ್ನೆ ಅಷ್ಟೇ ಒಂದು ಸಾಂಗ್ ಕೂಡ ರಿಲೀಸ್ ಆಗಿತ್ತು, ತಬಾಹಿ. ಆದರೆ ಯಶ್ ಹೇಳಿರುವಂಥ ಕಾರಣ ಏನು ಅಂತಂದರೆ, ಸದ್ಯಕ್ಕೆ ಮಿಡ್ಲ್ ಈಸ್ಟ್ನಲ್ಲಿ ವಾರ್ ಆಗ್ತಾ ಇದೆ, ಪರಿಸ್ಥಿತಿಗಳು ಅಷ್ಟು ಚೆನ್ನಾಗಿಲ್ಲ. ಯಶ್ ಅವರ ಯೋಚನೆ, ವಿಷನ್ ಏನಿದೆ ಅಂತಂದರೆ, ಇದು ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ. ಎಲ್ಲ ಕಡೆ ಕೂಡ ದುಬೈಯಲ್ಲಿ, ಶಾರ್ಜಾದಲ್ಲಿ, UAE ಎಲ್ಲ ಕಡೆ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಇನ್ಕ್ಲೂಡಿಂಗ್ ಈಗ ಎಲ್ಲೆಲ್ಲಿ ಯುದ್ಧ ಆಗ್ತಿದೆ ಎಲ್ಲ ಕಡೆ ಕೂಡ ಸಿನಿಮಾ ರಿಲೀಸ್ ಆಗಬೇಕು, ರೀಚ್ ಆಗಬೇಕು. ಅವರು ಆ ಒಂದು ಪೋಸ್ಟ್ನಲ್ಲಿ ತಿಳಿಸಿರುವಂಥ ಭಾಳ ಮುಖ್ಯವಾದಂಥ ವಿಚಾರ, ನಾನು ಅದನ್ನು ಕೂಡ ರೀಡ್ ಔಟ್ ಮಾಡ್ತೀನಿ. ಏನಿದೆ ಯಶ್ ಪೋಸ್ಟಲ್ಲಿ, ಬನ್ನಿ ನೋಡೋಣ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಯಶ್ ಅವರ ಈ ಪೋಸ್ಟ್ನಲ್ಲಿ, ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಇಸ್ ಅ ಫಿಲ್ಮ್ ವಿ ಕಾನ್ಸೆಪ್ಟೆಡ್ ವಿತ್ ಅ ವಿಷನ್ ಆಫ್ ಕ್ರಿಯೇಟಿಂಗ್ ಸಿನಿಮಾ ಫಾರ್ ಗ್ಲೋಬಲ್ ಆಡಿಯನ್ಸ್. ಅಂದರೆ ವಿಶ್ವದ ಎಲ್ಲ ಆಡಿಯನ್ಸ್ಗೂ ಕೂಡ ನಾನು ಸಿನಿಮಾ ಮಾಡಿದ್ದೀನಿ. ಫಿಲ್ಮ್ಡ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಇಟ್ ಇಸ್ ಬಿಲ್ಡ್ ವಿತ್ ಅ ಕನ್ವಿಕ್ಷನ್ ಟು ಕನೆಕ್ಟ್ ದ ವ್ಯೂವರ್ಸ್ ಬೋತ್ ಅಟ್ ಹೋಮ್ ಅಕ್ರಾಸ್ ದಿ ವರ್ಲ್ಡ್. ಎಲ್ರಿಗೂ ಕೂಡ ತಲುಪುವಂಥ ಒಂದು ಸಬ್ಜೆಕ್ಟನ್ನು ನಾವು ಮಾಡಿದ್ದೇವೆ. ಆಫ್ಟರ್ ಇಯರ್ಸ್ ಆಫ್ ಡೆಡಿಕೇಟೆಡ್ ಲೇಬರ್, ವಿ ವೇರ್ ಎಕ್ಸೈಟೆಡ್ ಟು ಶೇರ್ ಅವರ್ ಫಿಲ್ಮ್ ವಿತ್ ಯು ಆನ್ 19th ಮಾರ್ಚ್. 19th ಮಾರ್ಚ್ ನಾವು ಈ ವರ್ಷಗಟ್ಟಲೆ ಕಷ್ಟಪಟ್ಟು ನಿಮ್ಮ ಮುಂದೆ ತರಬೇಕು ಅಂತ ಭಾಳ ಉತ್ಸುಕರಾಗಿದ್ವಿ. However, the current uncertainty, especially in the Middle East, the current uncertainty ಏನಿದೆ, it has created a situation that impacts our goal to reach and connected with the widest possible audience. ಅಂದರೆ ನಮ್ಮದೊಂದು ಯೋಚನೆ ಇತ್ತು, ವೈಡೆಸ್ಟ್ ಪಾಸಿಬಲ್ ಆಡಿಯನ್ಸ್ನ ಕನೆಕ್ಟ್ ಮಾಡಬೇಕು ಅಂತ. ಬಟ್ ಈಗ ಪರಿಸ್ಥಿತಿ ಚೆನ್ನಾಗಿಲ್ಲ. Therefore, in the interest of our partners and our audience, we have made the difficult but carefully considered decision. ಇದು ತುಂಬ ಕಷ್ಟದ ಡಿಸಿಷನ್ ನಮಗೆ, ಆದರೆ ತುಂಬ ಕೇರ್ಫುಲ್ ಆಗಿ ನಿರ್ಧಾರ ಮಾಡಿದ್ದೀವಿ. We thank you. We are rescheduling our release. Thank you for understanding and patience. Look forward to our continued love and support ಅಂತ ಹೇಳಿದ್ದಾರೆ. Toxic, a fairy tale for grown-ups will now be released in cinemas across the globe in English and in Indian languages on 4th June 2026. ಮಾರ್ಚ್ 19ಇಂದ 4th ಜೂನ್ಗೆ ಪೋಸ್ಟ್ಪೋನ್ ಆಗಿದೆ. ಸೊ ಯಶ್ ಫ್ಯಾನ್ಸ್ಗೆ, ಸಿನಿಮಾ ಫ್ಯಾನ್ಸ್ಗೆ ನಿಜಕ್ಕೂ ಇದೊಂದು ನಿರಾಶಾದಾಯಕ ಸುದ್ದಿ ಅಂತ ಹೇಳಬೇಕು. ಯಾಕಂತಂದರೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಟಿಕೆಟ್ ಬಿಟ್ಟರೆ ಬುಕ್ ಮಾಡೋದು ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಅಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಟಾಕ್ಸಿಕ್ ಟೀಸರ್, ಟ್ರೈಲರ್ ನೋಡಿದ ಮೇಲೆ. ಬಟ್ ಅನ್ಫಾರ್ಚುನೇಟ್ಲಿ ಪ್ಲ್ಯಾನ್ಗಳು ಚೇಂಜ್ ಆಗಿದೆ. ಯಶ್ ಅವರ ಸಿನಿಮಾ ನೋಡಬೇಕು ಅಂತಂದರೆ ಮಾರ್ಚ್ 19 ಅಂತಂದರೆ ಏಪ್ರಿಲ್, ಮೇ, ಜೂನ್, ಇನ್ನೂ ಆಲ್ಮೋಸ್ಟ್ ಒಂದು 2.5 ತಿಂಗಳು, 3 ತಿಂಗಳೇ ಕಾಯಬೇಕು ನೀವು. ಬಟ್ ಓಕೆ, ಪರಿಸ್ಥಿತಿ ಅವರೊಂದಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸದ್ಯಕ್ಕೆ ಪರಿಸ್ಥಿತಿಗಳು ಚೆನ್ನಾಗಿಲ್ಲ ವಿಶ್ವದಲ್ಲಿ, ಏನು ಯುದ್ಧ ಆಗ್ತಿದೆ ನೀವು ನೋಡ್ತಾ ಇದ್ದೀರಾ. ಎರಡನೇದಾಗಿ ಈಗ ಪ್ರೊಡಕ್ಷನ್ ಕಂಪ್ನಿ, ಅಂದರೆ ಪ್ರೊಡಕ್ಷನ್ ಬ್ಯಾನರ್ ಬಗ್ಗೆ ಬರೋಣ. KVN ಪ್ರೊಡಕ್ಷನ್, KVN ಸಿನಿಮಾದವರು ಒಂದು ಕಡೆ ಅವರ ಜನನಾಯಕನ್ ಪೊಂಗಲ್ಗೆ ರಿಲೀಸ್ ಆಗಬೇಕಾಗಿತ್ತು. ಅದು ಹೋಲ್ಡ್ ಆಗಿದೆ, ಕೋರ್ಟಲ್ಲಿದೆ, ಸ್ಟೇ ಇದೆ, ವಿಚಾರಣೆ ನಡೀತಾ ಇದೆ. ವಿಜಯ್ ಅವರ ಭಾಳ ನಿರೀಕ್ಷಿತ ಸಿನಿಮಾ, ಕೊನೆಯ ಸಿನಿಮಾ, ಅದು ಇನ್ನೂ ಟ್ರಯಲಲ್ಲಿದೆ. ಇನ್ನೊಂದು ಕಡೆ KD ಸಿನಿಮಾ, ಧ್ರುವ ಸರ್ಜಾ, ಪ್ರೇಮ್ ಅವರ ಕಾಂಬಿನೇಷನ್, ಅದು ಆಲ್ಮೋಸ್ಟ್ 2-3 ವರ್ಷದಿಂದ ಬರ್ತಾನೆ ಇದೆ. ಹಾಡುಗಳೆಲ್ಲ ಬಂದು ಮರ್ತೋಗಿದೆ ಹಾಡುಗಳು ಅಷ್ಟು ಮಟ್ಟಿಗೆ. ಅದೇನು ಸಮಸ್ಯೆ ಅಲ್ಲಿ ಅಂತ ಗೊತ್ತಿಲ್ಲ. ಪ್ರೇಮ್ ಅಂತೂ ತುಂಬ ಡಿಲೇ ಮಾಡ್ತಿದ್ದಾರೆ. ಪ್ರೊಡಕ್ಷನ್ ಆಗಿದೆಯಾ, ಕಂಪ್ಲೀಟಾಗಿ ಫಿಲ್ಮ್ ರೆಡಿ ಇದೆಯಾ ಗೊತ್ತಿಲ್ಲ. ಇದು ಕೂಡ ಹೊಳ್ಳಂತೆ. ಈಗ ಟಾಕ್ಸಿಕಲ್ಲಿ ಆರಂಭದಲ್ಲಿದ್ದಂಥ ಪ್ರಾಬ್ಲಮ್ ಏನಂತಂದರೆ, ಗೀತು ಮೋಹನ್ ದಾಸ್ ಡೈರೆಕ್ಟರ್ ಮತ್ತು ಯಶ್ ನಡುವೆ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಈ ಸ್ಕ್ರಿಪ್ಟ್ ವಿಚಾರವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಿಲ್ಲ ಅನ್ನೋ ಒಂದು ಟಾಕ್ಸ್ ಇತ್ತು. ಅದಾದಮೇಲೆ ಸ್ಟೋರಿಯಲ್ಲಿ ಯಶ್ ಕೂಡ ಇನ್ವಾಲ್ವ್ ಆದರು. ಸಿನಿಮಾ ಆಲ್ಮೋಸ್ಟ್ ಈಗ ಒಂದು ನೀಟಾಗಿ ರೆಡಿ ಆಗಿದೆ, ತೆರೆ ಮೇಲೆ ಬರುತ್ತೆ ಅಂತಿತ್ತು. ಅದು ಕೂಡ ಹೋಲ್ಡ್ ಆಗಿದೆ. ಸೊ ಈ ಥರ ದೊಡ್ಡ ಮ್ಯಾನರ್ಗಳ ಸಿನಿಮಾಗಳು ಹೋಲ್ಡ್ ಆದರೆ ಸಮಸ್ಯೆ ಆಗುತ್ತೆ. ಬೇರೆ ಒಂದಷ್ಟು ಸಿನಿಮಾಗಳು ಕೂಡ, ಈಗ ನೋಡಿ ದುರಂಧರ್ 2 ಹಾಗೆ ಟಾಕ್ಸಿಕ್ ಬರಬೇಕಾಗಿತ್ತು. ಒಂದು ಸಿನಿಮಾಗಳು ಹೋಲ್ಡ್ ಮಾಡಿಕೊಂಡ್ರು, 2 ಸಿನಿಮಾ ಬರುತ್ತೆ, ನಾವು ರಿಲೀಸ್ ಮಾಡೋದು ಬೇಡ ಅಂತ. ಈಗ ಟಾಕ್ಸಿಕ್ ಆಗ್ತಿಲ್ಲ. ಈಗ ಯಾರು ಹೋಲ್ಡ್ ಮಾಡಿದ್ದಾರೆ ಸಿನಿಮಾಗಳು, ಅವರಿಗೆ ರಿಲೀಸ್ ಮಾಡಬೇಕಾಗ ಏನು ಅನ್ನೋದ್ರ ಬಗ್ಗೆ ಈಗ ಡಿಸೈಡ್ ಮಾಡಬೇಕಾಗುತ್ತೆ. ಇನ್ನು ಜೂನ್ ಹೋದರೆ ಆ ಟೈಮಲ್ಲಿ ಯಾವ ಸಿನಿಮಾಗಳಿದ್ವೋ ಗೊತ್ತಿಲ್ಲ. ವರುಣ್ ಧವನ್ ಅವ್ರದ್ದೊಂದು ಸಿನಿಮಾ ಬರ್ತಿದೆ ಅಂತ ಒಂದು ಸುದ್ದಿ ಇದೆ. ಸೊ ಮೇ ಬಿ ಜೂನಿಗೆ ಹೋಗ್ತಾ ಇರೋದ್ರಿಂದ ಒಂದಷ್ಟು ಬಿಸ್ನೆಸ್ ವಲಯದಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಥಿಯೇಟ್ರ್ನವರು ಕೂಡ ವೆಯ್ಟ್ ಮಾಡ್ಕೊಂಡಿದ್ರು, ಬ್ಲಾಕ್ ಮಾಡ್ಕೊಂಡಿದ್ರು, ಇಲ್ಲಿ ಬರುತ್ತೆ ಟಾಕ್ಸಿಕ್ ಅಂತ. ಸೊ ಓವರ್ ಆಲ್ ಕನ್ನಡ ಸಿನಿಮಾಗೆ ಥಿಯೇಟ್ರಿಗೆ ಜನ ಬರ್ತಾನೆ ಇಲ್ಲ ಅಂತ ಹೇಳ್ತಿರುವಂಥ ಈ ಸಂದರ್ಭದಲ್ಲಿ ಟಾಕ್ಸಿಕ್ ಕೂಡ ಪೋಸ್ಟ್ಪೋನ್ ಆಗಿರೋದು ಇಟ್ಸ್ ನಾಟ್ ಎ ಗುಡ್, ಒಳ್ಳೆ ಸೂಚನೆ ಅಲ್ಲ. ಬಟ್ ಪರಿಸ್ಥಿತಿಗಳು ಈ ಥರ ಇರುವಾಗ ಅವರ ಒಂದು ಬಜೆಟ್ ಕೂಡ ನೋಡ್ಕೊಳ್ಬೇಕಾಗಿದೆ. ದೊಡ್ಡ ಬಜೆಟ್ ಹಾಕಿರ್ತಾರೆ, ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರುತ್ತೆ.
ಸೊ ಇದು ಅವ್ರಿಗೆ ಬಿಟ್ಟಂಥ ವಿಚಾರ. ನೀವೇನು ಹೇಳ್ತೀರಾ? ಮತ್ತೆ ವೆಯ್ಟ್ ಮಾಡ್ತೀರಾ ಅಥವಾ ವೆಯ್ಟ್ ಮಾಡೋದು ಬೇಡ ಇತ್ತು, 19ಕ್ಕೆ ಬರಬೇಕಾಗಿತ್ತು ಅಂತ ನೀವು ಹೇಳ್ತೀರಾ? ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ಟ್ರೆಂಡಿಂಗ್ ಟಾಪಿಕ್ಗಳಿಗೆ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.